ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿಂದ ಡೇ ಬಂದುಬಿಟ್ಟು ನಾನು ಹೀಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸೊ ಮನೆ ಹತ್ರನೇ ಇರೋ ಕಾಪಿ ಕಟ್ಟೆಯಲ್ಲಿ ಸೊ ದೋಸೆ ನಮಗೆ ಫೇವ್ರೇಟ್ ಇದೆ. ಸೊ ದೋಸೆ ತಿನ್ನೋಣ ಅಂತ ನಾನು ಮಮ್ಮಿ ಬಂದಿದ್ದೀವಿ. ಸೊ ಎಸ್ ವಿ ಆರ್ ಸ್ಟಾರ್ಟಿಂಗ್ ಅ ಡೇ ಹಿಯರ್. ಸೊ ಬಿಸಿ ಬಿಸಿ ಕ್ರಿಸ್ಪಿಯಾಗಿರೋ ಮಸಾಲೆ ದೋಸೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಮಸಾಲೆ ದೋಸೆ ಎಲ್ಲೇ ತಿಂದ್ರೂ ನನಗೆ ಇಲ್ಲಿ ತಿಂದ್ರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು, ಬಿಕಾಸ್ ಐ ಲವ್ ದ ಟೇಸ್ಟ್ ಹಿಯರ್. ಸೊ ಆ ಕ್ರಿಸ್ಪಿನೆಸ್ ಆಗಿರ್ಬೋದು, ಆ ಚಟ್ನಿ ಟೇಸ್ಟ್ ಎಸ್ಪೆಷಲಿ ಇಟ್ಸ್ ಮೈ ಫೇವ್ರೆಟ್. ಸೊ ದೋಸೆ ತಿಂದು ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಮಮ್ಮಿ ಹಾಗೆಯೇ ಇಲ್ಲಿ ಒಂದು ಹಾಟ್ ಕಾಫಿ. ದೋಸೆ ತಿಂದಿದ ತಕ್ಷಣ ಒಬ್ವಿಯಸ್ಲಿ ಕಾಫಿ ಕುಡಿಲೇಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಹೋಟೆಲ್ ಆಚೆಗಡೆನೆ ಕಾಫಿ ಕುಡ್ಕೊಂಡಿದ್ದೀವಿ. ಸೊ ಈಗ ಕಾಫಿ ಕುಡ್ದು ಹೊರಡಬೇಕು. ಏನಮ್ಮ? So dirty. Car is so dirty. ಎಸ್, ಇವಾಗ ಹೋಗಿ ವಾಶ್ ಮಾಡಿಸೋಣಪ್ಪ. ಸೊ ಇವಾಗ ಕಾರ್ ವಾಶ್ ಹತ್ರ ಬಂದಿದ್ದೀವಿ ಗೈಸ್. ನನ್ನ ಕಾರ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ, ಮೈ ಗಾಡ್. ಸೊ ಈಗ ಈ ಕಾರು ಆ್ಯಂಡ್ ಈ ಕಾರೆಲ್ಲ ಆದಮೇಲೆ ನೆಕ್ಸ್ಟ್ ಇಸ್ ಮೈ ಕಾರ್. ಸೊ ನನ್ನ ಕಾರಂತೂ ನೋಡೋಕ್ಕಾಗ್ತಿಲ್ಲ, ಅಷ್ಟು ಗಲೀಜಾಗಿದೆ. ಸೊ ಫೈನಲಾಗಿ ಈಗ ನನ್ನ ಕಾರ್ ಹೋಗಿದೆ ವಾಶಿಗೆ. ಸೊ ನೀವು ನೋಡ್ಬೋದು ನನ್ನ ಕಾರಿಗೆ ಅದು ನೀರು ಹಾಕಿ ವಾಶ್ ಮಾಡ್ತಾಯಿದ್ದಾರೆ ಇವಾಗ. ಆ್ಯಂಡ್ ಫೋಮ್ ಹಾಕಿದ್ದಾರೆ. ಸೊ ಇದನ್ನು ಮಮ್ಮಿಗೆ ತುಂಬ ಇಷ್ಟ. ಈ ಥರ ಫೋಮ್ ಹಾಕಿದಾಗ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಆ ಥರ ಓಡಿಸ್ಬೇಕು ಅಂದರೆ ಇಟ್ಸ್ ಸೊ ಸ್ಯಾಟಿಸ್ಫೈಯಿಂಗ್ ಅಂತ. ಆ್ಯಕ್ಚುಲಿ ಪಕ್ಕ ಕೂತ್ಕೊಂಡು ಇವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ನನ್ನ ಕಾರ್ಗಂತೂ ಮಸ್ಟ್ ನೀಡೆಡ್ ವಾಶ್ ಇದು. ತುಂಬ ಅಂದರೆ ತುಂಬಾ ಗಲೀಜಾಗಿತ್ತು. ಸೊ ಮನೆ ಹತ್ರ ಕೆಳಗಡೆ ಕವರ್ ಹಾಕಿರಲಿಲ್ಲ. ಸೊ ಕವರ್ ಹಾಕಿಲ್ಲ ಅಂತಂದರೆ ಮೇನ್ ರೋಡ್ ಇರೋದ್ರಿಂದ ತುಂಬ ಅಂದರೆ ತುಂಬ ಧೂಳು ತುಂಬತ್ತೆ ಕಾರು. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಹೊರಗೆಲ್ಲ ಹೋಗಿ ಬಂದಿರೋದ್ರಿಂದ ತುಂಬಾ ಗಲೀಜಾಗಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಸೊ ಫೈನಲಾಗಿ ವಾಶ್ ಮಾಡಿಸ್ಬೇಕು ಅಂತಿದ್ದು ವಾಶ್ ಆಯಿತು. ಸೊ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸೊ ಇವತ್ತು ಲಂಚಿಗೆ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಮತ್ತು ಮಮ್ಮಿ. ಸೊ ಎಸ್, ಹೌ ಇಸ್ ಮೈ ಔಟ್ಫಿಟ್ ಗೈಸ್? ಸೊ ಇವತ್ತಿಂದ ಔಟ್ಫಿಟ್ ಇದೇನೆ, ಜಸ್ಟ್ ಅ ಕ್ಯಾಶುವಲ್ ಟಾಪ್ ಆ್ಯಂಡ್ ಒನ್ ನಾರ್ಮಲ್ ಪ್ಯಾಂಟ್. ಸೊ ಐ ಹೋಪ್ ಯು ಲೈಕ್ ಮೈ ಲುಕ್. ಸೊ ಇವಾಗ ರೆಡಿಯಾಗಿ ಹೊರಡೋಣ. ಸೊ ಎಸ್, ಹೊರಟಿದ್ದೀವಿ. ಬಿಸಿಲಿದೆ ಆ್ಯಸ್ ಯೂಶ್ವಲ್, ತುಂಬಾ ಜಾಸ್ತಿ ಇದೆ ಬಿಸಿಲು. ಸೊ ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಬಂದು ರೀಚ್ ಆದ್ವಿ, ಲುಲು ಮಾಲ್ಗೆ ಬಂದಿದ್ದೀವಿ ಗೈಸ್. ಸೊ ಲುಲು ಮಾಲಲ್ಲಿರೋ ಟಾಯ್ ಬಾಯ್ಗೆ ಬಂದಿರೋದು. ಸೊ ಇಲ್ಲೇ ಲಂಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಒಳಗಡೆ ಬಂದ್ವಿ. ವಿ ವರ್ ಅರ್ಲಿ, ಆಲ್ಮೋಸ್ಟ್ ಇನ್ನೂ 12 ಆಗಿತ್ತು, ಇನ್ನೂ ಯಾರೂ ಜನ ಜಾಸ್ತಿ ಬಂದಿರಲಿಲ್ಲ. ಆ್ಯಂಡ್ ಟಾಯ್ ಬಾಯ್ದು ಆ್ಯಂಬಿಯನ್ಸ್ ವಾಸ್ ರಿಯಲಿ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಸೊ ಮಮ್ಮಿ ಎಲ್ರಿಗೂ ಹಾಯ್ ಮಾಡ್ತಿದ್ದಾರೆ. ಸೊ ಅಷ್ಟು ಬಿಸಿಲಲ್ಲಿ ಬಂದಿದ್ದು ಫುಲ್ ಟಯರ್ಡ್ ಆಗಿತ್ತು. ಸೊ ಕಾರಲ್ಲಿ ಎ ಸಿ ಇರುತ್ತೆ, ಎಸ್, ಬಟ್ ಸ್ಟಿಲ್ ಆಚೆ ಬಂದಿದ ತಕ್ಷಣ ಒಂಥರ ಶೆಕೆ. ಸೊ ಒಳಗಡೆ ಬಂದಮೇಲೆ ಇಟ್ ವಾಸ್ ನೈಸ್. ಆ್ಯಂಡ್ ಆ ಬಿಸಿಲಿಗೆ ಕೂಲ್ಡಾಗಿ ಒಂದು ಜ್ಯೂಸ್ ಕುಡಿದ್ರೆ ಇಟ್ ವಾಸ್ ಸೋ ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ಕ್ರಿಸ್ಪಿ ಕಾರ್ನ್ ಆರ್ಡರ್ ಮಾಡಿದ್ವಿ ಫಸ್ಟು. ಆ್ಯಂಡ್ ಎಸ್ ಗೈಸ್, ಇವತ್ತು ಫುಲ್ ಎಲ್ಲ ವೆಜಿಟೇರಿಯನ್ನೇ ನಾವು ಆರ್ಡರ್ ಮಾಡಿರೋದು. ಟುಡೇ ವಿ ಆರ್ ವೆಜಿಟೇರಿಯನ್ಸ್. ಆ್ಯಂಡ್ ಅದಕ್ಕೆ ಫಸ್ಟ್ ಕ್ರಿಸ್ಪಿ ಕಾರ್ನ್ನ ತೊಗೊಂಡ್ವಿ. ಕ್ರಿಸ್ಪಿ ಕಾರ್ನ್ ಅಲ್ಲಿ ಏನಂತಂದರೆ ಮಮ್ಮಿ ಇದರಲ್ಲಿ ಏನೋ ಒಂದು ಸಮಥಿಂಗ್ ಇಸ್ ಜಾಸ್ತಿನೋ ಕಮ್ಮಿನೋ ಅಂತಿತ್ತು. ಸೊ ಅದನ್ನು ಯೋಚನೆ ಮಾಡ್ತಿದ್ದೆ. ಅದೇನಂದರೆ ಗಾರ್ಲಿಕ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನನಗೆ. ಸೊ ಅದನ್ನೇ ನಾನು ಮಮ್ಮಿಗೆ ಹೇಳಿದೆ. ಸೊ How is it? That's very nice. ಗಾರ್ಲಿಕ್ ಫ್ಲೇವರ್ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆ್ಯಂಡ್ ಇದು ಬಂದುಬಿಟ್ಟು ಮಲಾಯಿ ಪನ್ನೀರ್ ಅಂತ ಆರ್ಡರ್ ಮಾಡಿದ್ವಿ. ನೋಡಿ ಗೈಸ್, ವೆಜಿಟೇರಿಯನ್ಸ್ ಎಷ್ಟು ಕಷ್ಟ ಅಂತ ತಿನ್ನೋದು. ನಾನ್ ವೆಜ್ ಇದ್ದರೆ ಎಷ್ಟು ವೆರೈಟೀಸ್ ಇರುತ್ತೆ. ವೆಜ್ಜಲ್ಲಿ ಅಪ್ಪ ಕಷ್ಟಪಟ್ಕೊಂಡು ತಿಂತಿದ್ದೀನಿ. ಐ ಡೋಂಟ್ ನೋ, ವೆಜಿಟೇರಿಯನ್ಸ್ಗೆ ಎಸ್ ಅವ್ರಿಗಿದೆ ಎಲ್ಲ, ಬಟ್ ನಾನ್ ವೆಜಿಟೇರಿಯನ್ಸ್ಗೆ ಗೊತ್ತಿರುತ್ತೆ ಅದು ಕಷ್ಟ ಹೇಗಿರುತ್ತೆ ಅಂತ. ಸೊ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಯಾರ್ಯಾರಿಗೆ ವೆಜಿಟೇರಿಯನ್ ತಿನ್ನೋದು ಕಷ್ಟ ಅಂತ ನಾನ್ ವೆಜಿಟೇರಿಯನ್ಸ್ಗೆ. ಸೊ ಇಟ್ ವಾಸ್ ಗುಡ್, ಬಟ್ ಸ್ಟಿಲ್ ವಿ ವರ್ ಮಿಸ್ಸಿಂಗ್ ಅವರ್ ನಾನ್ ವೆಜ್ ಇಟ್ ಸೆಲ್ಫ್. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಸೊ ಮಮ್ಮಿ ಹೇಳ್ತಿದ್ದಾರೆ ಮಮ್ಮಿದು ಫೇವ್ರೆಟ್ ಫ್ರೆಂಚ್ ಫ್ರೈಸ್ ಅಂತ. ಸೊ ತಿಂದ್ವಿ. ದೆನ್ ಇನ್ನು ಮಿಕ್ಕಿದ್ದು ತಿಂದ್ವಿ, ಅದನ್ನು ಐ ಕುಡಂಟ್ ಟೇಕ್ ದ ವೀಡಿಯೋ. ಆಫ್ಟರ್ ಹ್ಯಾವಿಂಗ್ ಅವರ್ ಲಂಚ್ ನೆಕ್ಸ್ಟು ಝೂಡಿಯೋಗೆ ಬಂದ್ವಿ. ಹಾಗೆ ನಡ್ಕೊಂಡು ಬರ್ತೀವಿ, ಬಟ್ ವಿ ಥಾಟ್ ಆಫ್ ಡೂಯಿಂಗ್ ಸಮ್ ಶಾಪಿಂಗ್. ಸೊ ಝೂಡಿಯೋಗೆ ಬಂದು ಸ್ವಲ್ಪ ಹಾಗೇ ಬಟ್ಟೆಗಳು ಆ್ಯಂಡ್ ಶೂಸ್ ಎಲ್ಲ ತೊಗೊಂಡೆ. ಸೊ ನಾನು ಏನೇನು ತೊಗೊಂಡೆ ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಡೂ ಅ ಝೂಡಿಯೋ ಹಾಲ್ ಅಂತಲೇ ಮಾಡೋಣ. ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮಾಲಿಂದ ಹೊರಟಿ ಈಗ ಅಲ್ಲೇ ನಿಯರ್ ಬೈ ಸಾಗರಿಗೆ ಬಂದ್ವಿ. ಥಾಟ್ ಆಫ್ ಡ್ರಿಂಕಿಂಗ್
ಜ್ಯೂಸ್ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಿ ಫೇಮಸ್ ಅಂತ ಇಲ್ಲಿಗೆ ಬಂದ್ವಿ. ಸೊ 2 ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡ್ವಿ. ಸೊ ಎಸ್, ಮ್ಯಾಂಗೋ ಮಿಲ್ಕ್ ಶೇಕ್ನ ಇವಾಗ ತೊಗೊಂಡು ವಿ ಥಾಟ್ ಆಫ್ ಗೋಯಿಂಗ್ ಟು ದ ಕಾರಲ್ಲಿ ಹೋಗಿ ಕೂತ್ಕೊಂಡು ಆರಾಮಾಗಿ ಕುಡಿಯೋಣ ಅಂದ್ಕೊಂಡ್ವಿ. ಬಿಕಾಸ್ ತುಂಬ ಜನ ಜಾಸ್ತಿ ಇದ್ರು ಆ್ಯಂಡ್ ಬಿಸಿಲು ಬೇರೆ ಇತ್ತಲ್ಲ, ಸೊ ರಶ್ ಜಾಸ್ತಿ ಇತ್ತು ಅಂತ ಒಳಗಡೆ ಹೋಗಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಹೆಂಗಿದೆ ಮಾಮ ಮ್ಯಾಂಗೋ ಮಿಲ್ಕ್ ಶೇಕ್? ಸೂಪರ್ ಆಗುತ್ತೆ. ಮಾಮೂಲಿ ಜ್ಯೂಸ್ ಅಂಗಡಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಇದು ಫೇಮಸ್ ಆಗಿರೋದು ಇಷ್ಟೊಂದು ಸಾಗರು. ಸೊ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿತ್ತು, ಹಾಗೆ ಮ್ಯಾಂಗೋ ತಿಂದಂಗೆ ಇತ್ತು. ಇವನ್ ಐ ರಿಯಲಿ ಎಂಜಾಯ್ಡ್ ಇಟ್. ವಾಸ್ ಯೋರ್ ಡೇ? ಮತ್ತು ಡೇ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಐ ಹ್ಯಾಡ್ ರಿಯಲಿ ಲಾಟ್ಸ್ ಆಫ್ ಫನ್ ಟುಡೇ, ಎಸ್ಪೆಷಲಿ ದಿಸ್ ಮ್ಯಾಂಗೋ ಮಿಲ್ಕ್ ಶೇಕ್. ಈಗ ನೆಕ್ಸ್ಟ್ ಏನು ಪ್ಲ್ಯಾನು? ನೆಕ್ಸ್ಟು ಮನೇಲಿ ಬೇಬಿ ಕಾಯ್ತಾ ಇರುತ್ತೆ, ಬಾ ಮನೆಗೆ ಬೇಗ ಹೋಗೋಣ. ಬೇರೆ ಹೋಗೋದು ಬೇಡವಾ? ಎಲ್ಲೂ ಬೇಡ. ಐ ಆಮ್ ಡನ್ ಫಾರ್ ದ ಡೇ. ಲೆಟ್ಸ್ ಗೋ ಅಂಡ್ ನೋ ಮೋರ್ ಶಾಪಿಂಗ್. ನೋ ಮೋರ್ ಶಾಪಿಂಗ್. ಇನಫ್. ಇವಾಗ ಇದು ಕುಡಿದು ಇದನ್ನು ಜೀರ್ಣ ಮಾಡ್ಕೊಳ್ಳೋಕೆ ಇನ್ನು 2 days ಬೇಕು. ಹೌದು, ನನ್ನ ಡಯಟ್ ಎಲ್ಲ ಹಾಳಾಯಿತು ಒಂದು ದಿನದಲ್ಲಿ. ಒಂದು ವಾರ ಮಾಡ್ಕೊಂಡು ಬಂದಿರ್ತೀನಿ, ಒಂದು ವೀಕೆಂಡಲ್ಲಿ ಹೋಗುತ್ತೆಲ್ಲ. ಯಾವಾಗಲೂ ಒಂದ್ಸತಿ ಅಲ್ವಾ, ಏನೂ ಆಗಲ್ಲ. ಗೈಸ್ ಸದ್ಯ ಬೇಗ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಇವತ್ತು ಇಷ್ಟು ಜೋರು ಮಳೆ ಬರುತ್ತೆ ಅಂತ. ಸೊ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ತುಂಬ ಬಿಸಿಲಿತ್ತು ಆ್ಯಂಡ್ ಸಡನ್ನಾಗಿ ಗಾಳಿ ಸ್ಟಾರ್ಟ್ ಆಯಿತು. ಬಟ್ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಗೈಸ್. ಬಟ್ ಎಸ್, ಮಳೆ ಬಂತು. ಸೊ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಮುಂಚೆನೇ ಬಂದಿತ್ತು ಗೊತ್ತಿಲ್ಲ. ನಮ್ಮ ಏರಿಯಲ್ಲಿ ದಿಸ್ ಇಸ್ ದ ಫಸ್ಟ್ ರೈನ್ ಆಫ್ ದಿ ಇಯರ್. ಸೊ ಎಲ್ಲೆಲ್ಲೆಲ್ಲ ಮಳೆ ಬಂತು ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ಮಳೆ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮಳೆ ಮಾತ್ರ ಸಖತ್ತಾಗಿದೆ. ಬಂದು ವೆದರ್ ಹಂಗೆ ಕೂಲ್ ಆಗಿದೆ. ನನಗೆ I enjoyed the weather like anything, guys. So yes guys, ವೆದರ್ ಅಂತೂ ಸಖತ್ತಾಗಿದೆ, ನೀವು ನೋಡಿರ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಎಂಜಾಯ್ ದ ವೆದರ್ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ನನ್ನ ನೆಕ್ಸ್ಟ್ ವಿಡಿಯೋಲಿ ನಾನು ಝೂಡಿಯೋಲಿ ಏನೇನು ತೊಗೊಂಡೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಟ್ ವಿಲ್ ಬಿ ಎ ಝೂಡಿಯೋ ಹಾಲ್ ವ್ಲಾಗ್. ಆ ವ್ಲಾಗ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಹೇಳ್ದಂಗೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. ಓಕೆ ಗೈಸ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.